ಹಾಯ್ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ಬೆಳಗಿನ ತಿಂಡಿಯನ್ನು ಮುಗಿಸಿ ನಮ್ಮ ತೋಟದಲ್ಲಿ ಮಳೆಗಾಲಕ್ಕಾಗುವಾಗ ಯಾವುದೆಲ್ಲ ಕೆಲಸ ಆಗಿದೆ ಅಂತ ಹೇಳಿ ತೋರಿಸ್ತೇನೆ ಈ ವಿಡಿಯೋದಲ್ಲಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನೀಗ ತೋರಿಸ್ತಾ ಇದ್ದಾನಲ್ಲ, ಇದು ಪಪ್ಪಾಯಿ. ಇದು ಆಲ್ರೆಡಿ ಪಪ್ಪಾಯಿ ತುಂಬ ನಾವು ಕೊಯ್ದಿದ್ದೇವೆ. ಸೊ ಈಗ ಪಪ್ಪಾಯಿ ಇಷ್ಟು ಉಳಿದಿದೆ, ಅದಕ್ಕೆ ತುಂಬ ವರ್ಷ ಆಗಿದೆ ಆಯಿತಾ ಮರಕ್ಕೆ. ಇದು ಗೊತ್ತುಂಟು ನಿಮಗೆ, ಎಕ್ಕದ ಗಿಡ, ಎಕ್ಕದ ಹೂ ಬರ್ತದಲ್ಲ, ಈ ಎಕ್ಕದ ಎಲೆಯನ್ನು ಕಾಲಿಗೆಲ್ಲ ಇರ್ತಾರೆ, ಕಾಲು ನೋವಿಗೆ ಬಂದಾಗ, ಅದಕ್ಕೋಸ್ಕರ ಇದನ್ನು ಬಳಸೋದು. ತುಂಬ ಔಷಧಿ ಇರುವಂತಹ ಇದೊಂದು ಗಿಡ ಮನೇಲಿ ನೆಟ್ಟಿದ್ದೇವೆ. ಇದರ ವಿಡಿಯೋ ಕೂಡ ಮಾಡಿ ನಾನು ಹಾಕಿದ್ದೇನೆ. ಸೊ ಇವಾಗ ಎಲೆ ಕೊಯ್ಲಿಕ್ಕೆ ಹೋಗುವ ಬೆಳಿಗ್ಗೆ ತಿಂಡಿಗೆ. ಮನೆಯಲ್ಲಿ ತುಂಬ ನೆಂಟರಿದ್ದಾರೆ. ಸೊ ಬಾಳೆ ಎಲೆಯಲ್ಲಿ ಊಟ ಮಾಡೋದು ಅಂತ ಹೇಳಿದರೆ ತುಂಬ ಅಂದರೆ ತುಂಬ ಇಷ್ಟ. ಮಂಗಳೂರಲ್ಲಿ ಜಾಸ್ತಿ ಈ ಬಾಳೆ ಎಲೆಯಲ್ಲೇ ಊಟ ಜಾಸ್ತಿ. ಇದು ಕರಿಮೆಣಸಿನ ಗಿಡ, ಅಡಿಕೆ ಮರಕ್ಕೆ ಆಲ್ಮೋಸ್ಟ್ ಎಲ್ಲದಕ್ಕೂ ನಾವು ಹಾಕಿದ್ದೇವೆ. ಇದು ಕಬ್ಬು. ಮಳೆಗಾಲದಲ್ಲಿ ಕಬ್ಬು ಸಿಹಿ ಕಮ್ಮಿ, ಬೇಸಿಗೆಗಾಲದಲ್ಲಿ ಸಿಹಿ ಜಾಸ್ತಿ. ಇದು ಕಪ್ಪು ಕಬ್ಬು. ಇದು ಸಹ ನಮ್ಮ ಮನೆಯಲ್ಲಿ ಉಂಟು. ನಮಗೆ ಎಂತೆಲ್ಲ ಬೇಕು ಅದನ್ನು ನಾವು ಮನೆಯಲ್ಲೇ ಮಾಡ್ಕೊಂಡಿದ್ದೇವೆ. ಸೊ ಮಳೆಗಾಲ ಅಲ್ಲ, ಹಾಗೆ ಮದ್ದು ಬಿಟ್ಟಿದ್ದೇವೆ, ತೋಟಕ್ಕೆ ಮದ್ದು ಬಿಡ್ತೇವಲ್ಲ ಅದು ಕೂಡ ಬಿಟ್ಟಿದ್ದೇವೆ. ಸೊ ಎಲೆಯನ್ನು ಕೊಯ್ದಾದ್ಮೇಲೆ ಚೆಂದ ತೊಳಿಬೇಕಾಗ್ತದೆ ನಾವು. ಮದ್ದು ಬಿಟ್ಟು ದಿನ ಆಗಿದೆ, ಸೊ ಹಾಗಾಗಿ ಪರವಾಗಿಲ್ಲ. ಇದು ಬಾಳೆ ಗಿಡ. ಬಾಳೆ ಗಿಡದಲ್ಲಿ ಬಾಳೆಕಾಯಿ ಆಗಿದೆ. ತುಂಬ ವೆರೈಟಿ ಉಂಟು. ಮೈಸೂರು ಉಂಟು, ಹಾಗೆ ತುಂಬ ವೆರೈಟಿ ನಮ್ಮ ಮನೆಯಲ್ಲಿ ಉಂಟು. ಒಂದು ಎಲೆ ಸಿಕ್ಕಿತು. ಮತ್ತೊಂದು ಎಂತ ಹೇಳ್ತಾರೆ ಅಂತ ಹೇಳಿದರೆ, ಮನೆಗೆ ತಗೊಂಡು ಹೋಗುವಾಗ ಒಂದು ಎಲೆಯನ್ನು ತಗೊಂಡು ಹೋಗ್ಲಿಕ್ಕಿಲ್ಲ, 2 ಎಲೆ ಮಿನಿಮಮ್ ಇರಲೇಬೇಕು. ಇದೊಂದು ಪದ್ಧತಿ. ಹಳ್ಳಿಯಲ್ಲಿ ಈ ಬಾಳೆ ಎಲೆಯಲ್ಲಿ ಊಟ ಮಾಡೋದು ಅಂತ ಹೇಳಿದರೆ ತುಂಬ ಇಷ್ಟ. ಅದರ ರುಚಿ ಕೂಡ ಬೇರೆ. ಇನ್ನೊಂದು ಮುಖ್ಯವಾದ ಅಡ್ವಾಂಟೇಜ್ ಅಂತ ಹೇಳಿದರೆ, ಪ್ಲೇಟ್ ತೊಳೆಯೋದು ಉಳಿತದೆ, ಹೌದಲ್ವಾ? ಹಾಗೆಯೇ ಬಾಳೆ ಎಲೆನ ಹಾಕಿಕೊಂಡು ಎಲ್ಲರೂ ಫ್ಯಾಮಿಲಿ ಎಲ್ಲರೂ ಊಟ ಮಾಡೋದು ಅಂತ ಹೇಳಿದರೆ ನನಗಂತೂ ತುಂಬ ಇಷ್ಟ. ಮತ್ತು ಇನ್ನೊಂದು, ಮಂಗಳೂರಲ್ಲಿ ಹೆಚ್ಚಾಗಿ ತಿಂಡಿಗೆ ಮಾಡೋದು ಅಂತ ಹೇಳಿದರೆ ಕಡುಬು, ಇಲ್ಲ ಇಡ್ಲಿ, ಇಲ್ಲಾಂದರೆ ಸೇಮಿಗೆ ಜೊತೆಗೆ ಕಾಯಿ ಹಾಲು. ಇನ್ನೊಂದು ನೀರು ದೋಸೆ, ಅದು ಸುಲಭಕ್ಕೆ ಆಗೋದು. ಹಾಗಾಗಿ ಇವತ್ತು ನಮ್ಮ ಮನೆಯಲ್ಲಿ ಸೇಮಿಗೆಯನ್ನು ಮಾಡಿದ್ದಾರೆ. ಸೇಮಿಗೆ ಜೊತೆಗೆ ಕಾಯಿ ಹಾಲು ಕೂಡ ಉಂಟು. ಸೊ ಎಲೆ ಕೊಯ್ದಾಯಿತು. ಹಾಗಾದರೆ ಮನೆಗೆ ಹೋಗುವ. ಮನೆಯಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂತ ತೋರಿಸ್ತೇನೆ ಈಗ. ಬಾಳೆ ಎಲೆ ರೆಡಿಯಾಗಿದೆ. ಸೊ ಇದು ಸೇಮಿಗೆ, ಅಮ್ಮ ಮಾಡಿದ ಸೇಮಿಗೆ. ಮನೆಯಲ್ಲಿ ಎಲ್ಲರೂ ಸೇರಿ ಒಟ್ಟಿಗೆ ಸೇರಿ ಈ ಸೇಮಿಗೆ ಮಾಡಿ ತಿನ್ನುವ ಖುಷಿ ಉಂಟಲ್ಲ, ತುಂಬ ಬೇರೆ. ಅದು ನೇಚರ್ ಜೊತೆ ಕಾಲ ಕಳೆಯೋಕ್ಕೂ ಹಾಗೆ ಅದರಲ್ಲಿ ಖುಷಿ ಬೇರೆ ಅಂತ ಹೇಳ್ತಾರೆ. ಅದು ನಿಜವಾಗ್ಲೂ ಸತ್ಯ. ಹಾಗೆ ಅದರ ಜೊತೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಒಟ್ಟಿಗೆ ಸೇರಿದರೆ ಅದರ ಖುಷಿಯೇ ಬೇರೆ. ಹಾಗಾಗಿ ಬೆಳಗಿನ ತಿಂಡಿ ಆಯಿತು. ಈಗ ನಿಮಗೆ ನಾನು ತೋಟವನ್ನು ತೋರಿಸ್ತೇನೆ, ಯಾವ ರೀತಿ ಕೆಲಸ ಆಗಿದೆ ತೋರಿಸ್ತೇನೆ. ಇದು ಪೆಂಟಸ್ ಗಿಡ. ಇಂಥದ್ದೊಂದು 5 ಕಲರ್ದು ನಮ್ಮ ಮನೆಯಲ್ಲಿ ಉಂಟು. ಇದು ತೋಟದಲ್ಲಿ ನೆಟ್ಟದ್ದು. ಮಳೆಗಾಲ ಅಲ್ಲ, ಸೊ ಸಣ್ಣ ಕಡ್ಡಿ ನೆಟ್ಟರು ಸಹ ಗಿಡ ಆಗ್ತದೆ. ಇದು ಲಂಬಸ್. ಇದರಲ್ಲಿ ಕೂಡ ಒಂದು 3 ಟೈಪ್ ಇದು ಉಂಟು. ನಮ್ಮ ಮನೇಲಿ ತುಂಬ ಗಿಡಗಳು ಉಂಟು. ದಾಸವಾಳದ್ದು ಕೂಡ ಒಂದು 20 ವೆರೈಟೀಸ್ ಉಂಟು. ಸೊ ಹೂವಾಗೋದು ಮಾತ್ರ ಕೆಲವಿದ್ರಲ್ಲಿ ಮಾತ್ರ. ಫ್ರೂಟ್ಸಿದ ಗಿಡ ಕೂಡ ತುಂಬ ಉಂಟು. ಇದು ಬಟರ್ ಫ್ರೂಟ್. ಇದು ಜಸ್ಟ್ ಬೀಜ ತಿಂದದನ್ನು ನೆಟ್ಟದ್ದು, ಬಟ್ ಆಗ್ತಾಯಿಲ್ಲ. ಅದು ಕಸಿ ಕಟ್ಟಿದರೆ ಮಾತ್ರ ಆಗೋದು ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ಅದು ಆಗ್ತಾಯಿಲ್ಲ. ತೋಟದ ನಡುವಾಗಿ ಅದಕ್ಕೆ ಬೀಳ್ತಾ ಇಲ್ಲ ಬಿಸಿಲು. ಇದು ತುಳುವೆ, ಹಲಸಿನ ಹಣ್ಣು. ಬರಿಗೆ 2 ಟೈಪ್ ಉಂಟಲ್ಲ, ಇದು ತುಳುವೆ. ತುಂಬ ಸ್ಮೂತಾಗಿರ್ತದೆ, ತಿನ್ಲಿಕ್ಕೆ ಅಷ್ಟೊಂದು ಚೆಂದ ಆಗೋದಿಲ್ಲ, ಬಟ್ ತಿಂಡಿ ಮಾಡಲಿಕ್ಕೆ, ಈ ದೋಸೆ ಮಾಡಲಿಕ್ಕೆ ಇರ್ಬೋದು, ಇಡ್ಲಿ ಮಾಡಲಿಕ್ಕೆ ಚೆಂದ. ಇದು ಅಡಿಕೆ ಸುಳಿದದ್ದು, ತೆಂಗಿನ ಮರದ ಬುಡಕ್ಕೆ ಹಾಕಿದ್ದಾರೆ. ಕೆಲಸ ಆಗಿದೆ, ತೋಟದ ಕೆಲಸ ಆಗಿದೆ. ನೀವೇ ನೋಡ್ಬೋದು, ಇಲ್ಲಿ ಫುಲ್ಲು ಹುಲ್ಲನ್ನೆಲ್ಲ ತೆಗೆದಿದ್ದಾವೆ. ಇದು ಹಲಸಿನ ಹಣ್ಣಿದ್ದು ಗಿಡ, ನರ್ಸರಿಯಿಂದ ತಂದದ್ದು. ಇದು ಒರಿಜಿನಲ್ ಇದ್ದದ್ದು ಸತ್ತೋಗಿತ್ತು. ಸೊ ಮಳೆಗಾಲ ಅಲ್ಲ, ಇನ್ನೊಮ್ಮೆ ಚಿಗುರಿದೆ. ಇದು ನಿಂಬೆ ಹುಳಿದು ಗಿಡ. ಇದು ನಮ್ಮ ತೋಟ, ಹೊಸತ್ತು ಗಿಡ ನೆಟ್ಟದ್ದು. ಇದು ಗಂಧದ ಗಿಡ. ಮಳೆ ಬರಲಿಕ್ಕೆ ಶುರುವಾದರೆ ಹುಲ್ಲು ಜಾಸ್ತಿ ಬರ್ತದಲ್ಲ, ಅದಕ್ಕೋಸ್ಕರ ಹುಲ್ಲನ್ನು ಫುಲ್ಲು ಕ್ಲೀನ್ ಮಾಡಿ ಆಗಿದೆ. ನಾನು ಲಾಸ್ಟ್ ಟೈಮ್ ವೀಡಿಯೋ ಮಾಡುವಾಗ ಇಲ್ಲಿ ಪೂರ ತಿಮರೆ ಅಂದರೆ ಒಂದೆಲೆಗ ಉಂಟಲ್ಲ ಇದಿತ್ತು, ಬಟ್ ಇವಾಗ ಫುಲ್ ತೋಟ ಕ್ಲೀನ್ ಮಾಡಿ ಎಲ್ಲ ಹೋಗಿದೆ. ಸಣ್ಣ ಸಣ್ಣ ಉಂಟು, ಇದು ಬರ್ತದೆ, ಪ್ರಾಬ್ಲಮ್ ಇಲ್ಲ. ಇದನ್ನೇ ತೆಗೆದು ಚಟ್ನಿಯನ್ನೆಲ್ಲ ಮಾಡ್ತೇವೆ. ಇದು ಪೇರಳೆದು ಗಿಡ, ನರ್ಸರಿಯಿಂದ ಇದು ಕೂಡ ತಂದದ್ದು. 1 ವರ್ಷ ಆಯ್ತು ಅಷ್ಟೇ, ಬಟ್ ಆಗಲಿಲ್ಲ ಇನ್ನೂ ಸಹ. ಇದು ರಾಂಬುಟನ್. ಇದು ರಾಂಬುಟನ್ ಗೊತ್ತಲ್ಲ, ಒಳಗಡೆ ಚೆಂದ ಇರ್ತದೆ, ತಿನ್ಲಿಕ್ಕೆ ಚೆಂದ ಇರ್ತದೆ ಅದು. ಹಾಗೆ ದಾಸವಾಳದ ಗಿಡವನ್ನು ಹಾಗೆ ತೋಟದಲ್ಲಿ ಸೈಡಲ್ಲಿ ನೆಟ್ಟಿದ್ದೇವೆ ನಾವು. ಮಳೆಗಾಲಕ್ಕಾಗುವಾಗ ಆಲ್ರೆಡಿ ತುಂಬ ಕೆಲಸ ಆಗಿರ್ತದೆ. ಇದು ಪುನಾರ್ಪುಳಿ ಗೊತ್ತಲ್ವಾ, ಪುನಾರ್ಪುಳಿ ಇದು ಗಿಡ. ಅವತ್ತು ತೋರಿಸಿದೆ ವಿಡಿಯೋ ಮಾಡುವಾಗ. ಇದು ಎಂಥ ಎಲೆ ಇರಲಿಲ್ಲ, ಎಲೆ ಎಲ್ಲ ಬಿದ್ದೋಗಿತ್ತು. ಇವಾಗ ಫುಲ್ ಮಳೆಗಾಲ ಆಗೋದ್ರಿಂದ ಎಲೆಗಳು ಬಂದಿದೆ. ಇದು ಸಾಗುವಾಣಿ, ಚೆಕ್ ಮರ ಅಂತ ಹೇಳ್ತೇವೆ, ಟೀಕ್ ಟ್ರೀ. ಇದನ್ನು ಯೂಸ್ ಮಾಡಿಕೊಂಡು ತಿಂಡಿಯನ್ನು ಮಾಡ್ತೇವೆ. ತುಂಬ ಪರಿಮಳ ಇರ್ತದೆ, ಹಾಗೆ ತಿಂಡಿಗೆ ಚಂದ ಒಂದು ಫ್ಲೇವರನ್ನು ಕೊಡ್ತದೆ. ಇದು ಚೆರಿದು ಗಿಡ ಸಹ ನಮ್ಮ ಮನೆಯಲ್ಲಿ ಉಂಟು, ಬಟ್ ಚೆರಿ ಆಗ್ತಾಯಿಲ್ಲ. ಇದಕ್ಕೆ ತುಂಬ ವರ್ಷ ಆಯಿತು, ತೋಟದ ನಡುವೆ ಆಗಿ ಅದು ಆಗ್ತಾಯಿಲ್ಲ. ಇದು ಪೂರ ನಾವು ಸೈಡಿಗೆ ಈ ಟೀಕ್ ಟ್ರೀಯನ್ನು ನೆಟ್ಟದ್ದು.
ಇದಕ್ಕೆ ತುಂಬ ವ್ಯಾಲ್ಯೂ ಉಂಟು. ಸ್ಟ್ರೈಟಾಗಿ ಹೋದರೆ ಲಾಸ್ಟಿಗೆ ಒಂದು 10 ವರ್ಷ ಆದಮೇಲೆ ಇದನ್ನು ಮಾರ್ತಾರೆ. ಮಾರಿದಾಗ ತುಂಬ ಇದಕ್ಕೆ ವ್ಯಾಲ್ಯೂ ಉಂಟು. ತೋಟದಲ್ಲಿ ಫುಲ್ ಬಾಳೆ ಗಿಡ ಕೂಡ ಉಂಟು, ಬಾಳೆಕಾಯಿ ಕೂಡ ಆಗಿದೆ. ಸೊ ಇದು ನಮ್ಮ ತೋಟ. ಆ ಕಡೆ ಫುಲ್ ನಮ್ಮದು ಕೆಲಸ ಆಗಿದೆ. ತೋಟದ್ದು ಹುಲ್ಲೆಲ್ಲ ತೆಗೆದು ಪೂರ ಕಂಪ್ಲೀಟ್ ಕ್ಲೀನ್ ಆಗಿದೆ. ಇದೀಗ ಇನ್ನು ಮಳೆ ಬರಲಿಕ್ಕೆ ಶುರು ಆದಮೇಲೆ, ಈಗ ಮಳೆ ಬರ್ತಾ ಉಂಟಲ್ಲ, ಇನ್ನು ಫುಲ್ಲು ಹುಲ್ಲು ತುಂಬಿ ಹೋಗ್ತದೆ. ಇದು ನಮ್ಮದು ತೋಟ. ಗುಡ್ಡ ಇತ್ತು ಫುಲ್ಲು, ಅದನ್ನು ನಾವು ತೋಟ ಮಾಡಿದ್ದು. ಹಾಗಾಗಿ ಇಲ್ಲಿ ಈ ಬೀಜದ ಗಿಡ ಎಲ್ಲ ಉಂಟಲ್ಲ, ಅದು ಬೇರೆಲ್ಲ ಉಳಿದುಕೊಂಡು ಈಗ ಬೀಜದ್ದು ಗಿಡ ಇಲ್ಲಿ ನೋಡಿ ಅಂತೆ, ಬೀಜದ ಗಿಡ ಕೂಡ ಆಗಿದೆ ಇಲ್ಲಿ. ಇದು ಕೊಕ್ಕೋ ಆಗಬೇಕಷ್ಟೇ. ಆ ಕಡೆ ತೋಟದಲ್ಲಿ ಕೊಕ್ಕೋ ಆಗ್ತುಂಟು. ಇದು ಸಣ್ಣ ಗಿಡ, ನಾವು ನೆಟ್ಟದಲ್ಲ, ಸೊ ಇನ್ನು ಆಗಬೇಕಷ್ಟೇ. ಹಾಗೆ ಹಲಸಿನದ್ದು ಗಿಡ ತುಂಬ ಉಂಟು, ಸೈಡಿಗೆ ತುಂಬ ನೆಟ್ಟು ಬಿಟ್ಟಿದ್ದೇವೆ. ತೋಟಕ್ಕೆ ಸೈಡಿನ ಮರಕ್ಕೆಲ್ಲ ಸುಣ್ಣವನ್ನು ಬಳಿದಿದ್ದೇವೆ. ಯಾಕೆಂತ ಹೇಳಿದರೆ ಬಿಸಿಲು ತುಂಬ ಬರ್ತಿತ್ತಲ್ಲ, ಆವಾಗದು ಸೀಳು ಬರ್ತಿತ್ತು. ಅದಕ್ಕೋಸ್ಕರ ಈ ಸುಣ್ಣವನ್ನು ಸೈಡಿಗೆ ಹಚ್ಚಿದ್ದು. ಅದು ಯಾಕಂತ ಹೇಳಿದರೆ ಈ ಬಿಸಿಲನ್ನು ಎಳ್ಕೊಂಡು ಅಷ್ಟೊಂದು ಅದಕ್ಕೆ ಎಫೆಕ್ಟ್ ಆಗೋದಿಲ್ಲ. ಇದು ಅಮೃತನವಣಿದು ಹಣ್ಣು. ಇದು ನಾನು ವೀಡಿಯೋ ಮಾಡಿದ್ದೇನೆ, ಜ್ಯೂಸ್ ಮಾಡೋದಿರ್ಬೋದು, ಇದರದೆಂಥ ವ್ಯಾಲ್ಯೂ ಉಂಟು ಅಂತ ಹೇಳಿ ವೀಡಿಯೋ ಮಾಡಿದೆ. ಎಷ್ಟು ಕೂಡ ಬೀಳ್ತಾ ಇರ್ತದೆ. ನಾವು ಇದು ಅಂದರೆ ಅಮೃತನವಣಿದು ಕಷಾಯ ಉಂಟಲ್ಲ, ಅದು ಮುಗ್ದ ಹಾಗೆ ನಾವಿಲ್ಲಿಂದ ತಗೊಂಡು ಹೋಗಿ ಕಷಾಯವನ್ನು ಮಾಡೋದು. ಇಲ್ಲಿಂದ ನಮ್ಮ ಮನೆಯಿಂದ ತುಂಬ ಜನ ಅಮೃತನವಣಿಯ ಈ ಹಣ್ಣನ್ನು ಕೂಡ ತಗೊಂಡು ಹೋಗ್ತಾರೆ. ಸ್ಮೆಲ್ ಇರ್ತದೆ, ತುಂಬ ಸ್ಮೆಲ್ ಇರ್ತದೆ, ತಿನ್ನಲಿಕ್ಕೆಲ್ಲ ಆಗೋದಿಲ್ಲ, ಬಟ್ ಕಷಾಯಕ್ಕೆ ಆಗ್ಬೋದಷ್ಟೇ. ಮರ ತುಂಬ ಆಗಿದೆ, ಫುಲ್ ಆಗಿದೆ. ಇದು ಕೂಡ ನರ್ಸರಿಯಿಂದ ತಂದದ್ದೇ. ನರ್ಸರಿಯಿಂದ ತಂದು ಗಿಡವನ್ನು ಮಾಡಿದ್ದು ನಾವು. ಆಲ್ಮೋಸ್ಟ್ 1 ವರ್ಷದ ಒಳಗಡೆ ಇದು ನಮಗೆ ಅಮೃತನವಣಿ ಕೊಡಲಿಕ್ಕೆ ಶುರುವಾಗಿದೆ. ಇದು ದೊಡ್ಡದು ಹೈಬ್ರಿಡ್, ಬಟ್ ಊರಿದ್ದಂದರೆ ಸಣ್ಣ ಸಣ್ಣ ಇರ್ತದೆ. ಬನ್ನಿ ತೋರಿಸ್ತೇನೆ ನಾನು ಮೇಲೆ ಹತ್ತಿ. ನಮ್ಮದು ಫುಲ್ ತೋಟ ಸ್ಲ್ಯಾಂಟ್, ಅಂದರೆ ಗುಡ್ಡ ಸ್ಲ್ಯಾಂಟ್ ಆಗಿತ್ತು, ಓರೆ. ಹಾಗಾಗಿ ತೋಟ ಸಹ ಹಾಗೆ ನಮ್ಮದು ತುಂಬ ಓರೆ, ಹತ್ತಲಿಕ್ಕೆಲ್ಲ ತುಂಬ ಕಷ್ಟ ಆಗ್ತದೆ. ಅಂದರೆ ಅಡಿಕೆ ಎಲ್ಲ ತಗೊಂಡು ಹೋಗುವಾಗ ಕಷ್ಟ ಆಗ್ತದೆ. ಹೀಗೆ ನಮಗೆ ಹೋಗೋದಾದರೆ ನೋಡಲಿಕ್ಕೆ ತುಂಬ ಚೆಂದ. ಇಲ್ಲಿ ವೆಹಿಕಲ್ದೆಲ್ಲ ಒಂದು ಸ್ವಲ್ಪ ರೋಡೆಲ್ಲ ಆದರೆ ಈ ಅಡಿಕೆಯನ್ನೆಲ್ಲ ಸಾಗಾಟ ಮಾಡಲಿಕ್ಕೆ ತುಂಬ ಈಸಿ ಆಗ್ತದೆ ತಗೊಂಡು ಹೋಗಲಿಕ್ಕೆ. ಇಲ್ಲರೂ ತುಂಬ ಕಷ್ಟ. ಇದು ಕೆಂಪು ದಾಸವಾಳ, ಫುಲ್ ಗಿಡ ತುಂಬ ಆಗಿದೆ. ಇದು ನಮ್ಮದು ತೋಟ. ಇದು ನಮ್ಮದು ಮನೆಯ ಪಕ್ಕದಲ್ಲಿರುವಂತಹ ತೋಟ. ಇದು ಅಡಿಕೆದು ಮರ, ಅಂದರೆ ಅದು ಹಾಳಾಗಿರ್ತದೆ, ಅಂದರೆ ಸತ್ತೋಗಿರ್ತದಲ್ಲ, ಅದನ್ನೆಲ್ಲ ಕಟ್ ಮಾಡಿ ನಾವು ಇನ್ನೊಮ್ಮೆ ಅಡಿಕೆ ಗಿಡವನ್ನು ನೆಡ್ತೇವೆ. ಆಗ ಗಿಡ ಬೆಳೀತದಲ್ಲ, ಸೊ ಅದೊಂದು ಕೆಲಸ ಆಗಿದೆ. ಅದು ಕೂಡ ಕೆಲಸ ಆಗಿದೆ. ತೋಟ ಕ್ಲೀನ್ ಮಾಡಿದ್ದೇವೆ, ಅದು ಕೆಲಸ. ಗಿಡಗಳು ನೆಡುವುದನ್ನು ಕೆಲಸ ಆಗಿದೆ. ಇದು ಜಮ್ನೆರಳದು, ಇದು ಕೂಡ ವಿಡಿಯೋ ಮಾಡಿದ್ದೆ. ಪಿಂಕ್ ಜಮ್ನೆರಳೆ ಊರಿದ್ದು. ಸೊ ಬಿಳಿದು ಕೂಡ ಉಂಟು, ಗಿಡ ಉಂಟು, ಬಟ್ ಅದರಲ್ಲಿ ಆಗ್ತಾ ಇಲ್ಲ. ಇದೊಂದು ಸ್ವಲ್ಪ ಹುಳಿ ಇರ್ತದೆ ಚಿಕ್ಕದಿರುವಾಗ, ಬಟ್ ದೊಡ್ಡದಾಗುವಾಗ ಹುಳಿ ಹೋಗ್ತದೆ. ಮಳೆಗಾಲದಲ್ಲಿ ಅಷ್ಟೊಂದು ಸ್ವೀಟ್ ಇರೋದಿಲ್ಲ, ಹುಳ ಸಹ ಆಗ್ತದೆ ಒಮ್ಮೊಮ್ಮೆ. ಇದು ಕ್ರೋಟನ್, ಇದೊಂದು ಹೂ ಪರ್ಪಲ್ ಕಲರ್ ಇದು. ಸೊ ನಾನು ಮನೆ ಹತ್ತಿರ ಬಂದೆ. ಇದು ಪಪ್ಪಾಯಿದು ಗಿಡ. ನಮ್ಮದು ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಕೂಡ ಗಿಡಗಳುಂಟು. ಯಾವುದೆಲ್ಲ ಮನೆಗೆ ಬೇಕು, ತರಕಾರಿ ಇರ್ಬೋದು, ಸಣ್ಣ ಸಣ್ಣ ತರಕಾರಿದುಂಟು. ಇದು ಮೆಣಸು. ಈಗ ಸಂಜೆ ವಿಡಿಯೋ ಮಾಡ್ತಾ ಇದ್ದೇನೆ, ಮಳೆ ಬರಲಿಕ್ಕೆ ಆಗಿದೆ. ಅದಕ್ಕೆ ಅಮ್ಮ ಅಡಿಕೆಯನ್ನೆಲ್ಲ ಒಟ್ಟು ಮಾಡಿ ಒದ್ದೆ ಆಗಬಾರ್ದು ಅಂತ ಹೇಳಿ ಅದಕ್ಕೆ ಕ್ಲೋಸ್ ಮಾಡಲಿಕ್ಕೆ ಇದು ಮಾಡ್ತಾ ಇದ್ದಾರೆ. ಮೋಡ ಬಂದಿದೆ, ಫುಲ್ ತಂಪು ಗಾಳಿ ಬರ್ತಾ ಉಂಟು. ಮಳೆ ಬರ್ತದೆ ಇವಾಗ. ಇದೊಂದು ಫೀಲಿಂಗ್ ತುಂಬ ಚೆಂದ. ಹಳ್ಳಿಯಲ್ಲೆಲ್ಲ ಇರುವಾಗ ಗ್ರೀನರಿ ಇರ್ತದಲ್ಲ, ಮಳೆ ಬರಲಿಕ್ಕೆ ಆವಾಗ ತಂಪು ಗಾಳಿ ಹಾಗೆ ಮೋಡ ಇರುವಾಗ ಅದೊಂದು ಫೀಲಿಂಗೇ ಬೇರೆ. ಸೊ ಮತ್ತೆ ಮಳೆಯನ್ನು ನೋಡೋದು ಖುಷಿ ಕೂಡ ಬೇರೆ. ಅದರದ್ದು ಕೂಡ ವಿಡಿಯೋ ಮಾಡಿದ್ದೇನೆ ಹೇಗೆ ಇರ್ತದೆ ಅಂತ ಹೇಳಿ. ಅಂಗಳಕ್ಕೆ ಫುಲ್ಲು ಚಪ್ಪರವನ್ನು ಹಾಕಿದ್ದೇವೆ, ಮಳೆ ಬರ್ತದಲ್ಲ, ಇಲ್ಲರೆ ಹುಲ್ಲು ಬರಲಿಕ್ಕೆ ಶುರುವಾಗ್ತದೆ. ಅದಕ್ಕೆ ಅಂಗಳಕ್ಕೆ ಅದನ್ನು ನಾವು ಈ ವರ್ಷ ಹಾಕಿದ್ದು. ಇದೊಂದು ದಾಸವಾಳ. ಸೊ ಇದು ಸದಾಪುಷ್ಪ. ಇದೊಂದು ಅಂದರೆ ಅಂಗಳದಲ್ಲಿ ಬೀಜ ಬಿದ್ದು ಅದರಷ್ಟಕ್ಕೆ ಆದದ್ದು. ಅದಕ್ಕೆ ಅದನ್ನು ಎಂತ ಮಾಡಲಿಕ್ಕೆ ಹೋಗಲಿಲ್ಲ ನಾವು. ನೆಟ್ಟರೆ ಅದಾಗೋದಿಲ್ಲ, ನೆಡದೆ ಅಷ್ಟು ಹೂವಾಗಿದೆ ಅದರಲ್ಲಿ. ಅದಕ್ಕೋಸ್ಕರ ಚಂದ ಉಂಟು ಅಂತ ಹೇಳಿ ದೇವರಿಗೆ ಸಹ ಇಡ್ತೇವೆ ನಾವು ಅದನ್ನು. ಅದಕ್ಕೆ ಹಾಗೆ ಇಟ್ಟಿದ್ದೇವೆ. ಈಗ ಮಳೆ ಬರಲಿಕ್ಕೆ ಶುರುವಾಗಿದೆ. ಇಷ್ಟೊತ್ತು ಮೋಡ ಇತ್ತು, ಈಗ ಮಳೆ ಬರಲಿಕ್ಕೆ ಶುರುವಾಗಿದೆ. ಇದು ನಿಜವಾಗ್ಲೂ ಚಂದ. ಇಲ್ಲಿ ಈಗ ಹಾಗೆ ಮಳೆ ಬರ್ತದೆ, ಬಿಸಿಲು ಗೊತ್ತೇ ಆಗೋದಿಲ್ಲ. ಮಳೆ ಬಂದ ಮೇಲೆ ಮಳೆ ಬಂತ ಹೇಳಿ ಸಹ ಗೊತ್ತಾಗೋದಿಲ್ಲ. ಮಳೆ ಬಂದರೆ ಅಷ್ಟು ದೊಡ್ಡ ಮಳೆ ಒಮ್ಮೆ ಎಲ್ಲರನ್ನೂ ಸಹ ಅಲ್ಗಡಿಸಿ ಬಿಡ್ತದೆ.
ಮಳೆ ಬರುವಾಗ ಮನೆ ಫುಲ್ಲು ಸೈಲೆಂಟ್ ಆಗಿರ್ತದೆ, ಮಳೆಯನ್ನೇ ನೋಡ್ತಾ ಇರ್ತಾರೆ. ಎಲ್ಲಿ ಎಂಥ ಅಡಿಕೆ ಮರ ಬೀಳ್ತದಾ, ಅಲ್ಲ ತೆಂಗಿನ ಮರ ಬೀಳ್ತದಾ, ಎಲ್ಲಾದರೂ ಕರೆಂಟ್ ಕಂಬ ಬೀಳ್ತದಾ, ಇದೇ ಟೆನ್ಷನ್. ಈಗ ಆಯಿತು, ಈಗ ಬಿಸಿಲು ಕೂಡ ಬಂತು. ನೀವೇ ನೋಡಿ ಅಂತ, ಈಗ ಮಳೆ ಬಂದಿದೆ ಅಂತ ಹೇಳಿ ಗೊತ್ತಾಗ್ತದಾ, ಬಿಸಿಲು ಕೂಡ ಬಂತು. ಹಾಗೆ ಇನ್ನೊಂದು ರೌಂಡ್ ಗುಡ್ಡದ ಕಡೆ ಹೋಗುವ ಅಂತ ಹೇಳಿ ಹೋಗ್ತಾ ಇದ್ದೇನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ನೇಚರ್ ಫ್ಲೇವರ್ಸ್ ಹಬ್ ಕನ್ನಡ ವಿಡಿಯೋಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.